ಯತೀಂದ್ರ, ನೀವು ಜಸ್ಟ್ MLC. ನೀವು ಯಾವ ಕೆಪಾಸಿಟಿ ಮೇಲೆ ವರ್ಗಾವಣೆ ಮಾಡಿಸ್ತೀರಾ? ಯತೀಂದ್ರ ಅವರೇ, ನಿಮ್ಮಂಥ ಕೆಲಸವನ್ನು ನಾನು ಯಾವತ್ತೂ ಮಾಡಿಲ್ಲ. ವರ್ಗಾವಣೆ ದಂಧೆ ಕೆಲಸ ನಿಮಗೇ ಇರಲಿ. ನಿಮ್ಮ ಅಪ್ಪನೂ 4 ಬಾರಿ ಚುನಾವಣೆಯಲ್ಲಿ ಸೋತಿದ್ರು. ಆಗ ಅವರನ್ನ ಕೆಲಸ ಇಲ್ಲದವರು ಅಂತಿದ್ರಾ? ನಂಗೆ ಟಿಕೆಟ್ ತಪ್ಪಿದೆ ಅಷ್ಟೇ, ಅಸೆಂಬ್ಲಿಗೆ ಮೈಸೂರಿನಿಂದಲೇ ಗೆದ್ದು ಬರ್ತೀನಿ. ನಂಗೆ ಟಿಕೆಟ್ ತಪ್ಪಿದೆ ಅಷ್ಟೇ, ಅಸೆಂಬ್ಲಿಗೆ ಮೈಸೂರಿನಿಂದಲೇ ಗೆದ್ದು ಬರ್ತೀನಿ ಅಂದಿದ್ದಾರೆ. ನಿಮ್ಮ ರೀತಿ ಹಿಂಬಾಗಿಲಿನಿಂದ ಅಸೆಂಬ್ಲಿಗೆ ಬರೋ ಜಾಯಮಾನ ನಂದಲ್ಲ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು ಪ್ರತಾಪ್ ಸಿಂಹ. ಯತೀಂದ್ರ ವಿರುದ್ಧ ವರ್ಗಾವಣೆ ದಂಧೆಯ ಬಾಂಬ್ ಇದು. ಕೆಲಸ ಅಂದ್ರೆ ಬರೀ ವರ್ಗಾವಣೆ ಮಾಡಿಸ್ಬಿಡೋದಾ? ಮ್ಯಾಟ್ರಿಕ್ಸ್ ಲ್ಯಾಬ್ ಹೆಸರಿನಲ್ಲಿ ಹಣ ಮಾಡೋದೇ ಕೆಲಸನಾ? ಯತೀಂದ್ರ, ನೀವು ಜಸ್ಟ್ MLC. ನೀವು ಯಾವ ಕೆಪಾಸಿಟಿ ಮೇಲೆ ವರ್ಗಾವಣೆ ಮಾಡಿಸ್ತೀರಾ? ಯತೀಂದ್ರ ಅವರೇ, ನಿಮ್ಮಂಥ ಕೆಲಸವನ್ನ ನಾನು ಯಾವತ್ತೂ ಮಾಡಿಲ್ಲ. ವರ್ಗಾವಣೆ ದಂಧೆ ಕೆಲಸ ನಿಮಗೇ ಇರಲಿ ಅಂದ್ರು. ಒಂದು ಕೆಲಸ ನನಗೆ ಮಾಡಕ್ಕೆ ಬರ್ತದೆ ಇವತ್ತು ಬಂದಿರೋದು ಅಂದರೆ ಯತೀಂದ್ರ ಅವರ ಕೆಲಸ ಅಂತಂದರೆ ಟ್ರಾನ್ಸ್ಫರ್ ಲೆಟ್ರ್ ತೊಗೊಂಡ್ಬಿಟ್ಟು ಅಪ್ಪ ನಾನು ಕಳಿಸಿರೋ ಲೆಟ್ರನ್ನ ಕ್ಲಿಯರ್ ಮಾಡಪ್ಪ ಅನ್ನೋದು ಕೆಲಸನಾ? ಅಪ್ಪ ಇದರಲ್ಲಿ ನಾನು ಇಷ್ಟು ತಗೊಂಡಿದ್ದೀನಿ, ಇದರಲ್ಲಿ ಜಾಸ್ತಿ ಬರ್ತಾ ಇದೆ, ಈ ಒಂದು ಲಿಸ್ಟನ್ನ ಕ್ಲಿಯರ್ ಮಾಡು ಅಂತೇಳಿ ಕಮಾಯಿ ಮಾಡೋದು ಕೆಲಸನಾ? ನಿಮ್ಮಪ್ಪ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನೀವು MBBS ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮ್ಯಾಟ್ರಿಕ್ಸ್ ಲ್ಯಾಬ್ ಅಂತ, ಮ್ಯಾಟ್ರಿಕ್ಸ್ ಇಮೇಜಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಮಾಡ್ಕೊಂಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಲ್ಯಾಬ್ ಸೆಟಪ್ ಮಾಡ್ಕೊಳ್ಳೋದು, ಅಪ್ಪನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಪ್ರೊಫೆಷನ್ ಅಂದ್ಬಿಟ್ಟು ಲ್ಯಾಬ್ ಸೆಟಪ್ ಮಾಡೋದು ಇದೆಯಲ್ಲ, ಇದು ಕೆಲಸನಾ? ಈ ಕೆಲಸ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಸರ್. ಈ ಕೆಲಸ ನನಗೆ ಬರೋಲ್ಲ ಸರ್. ದಯವಿಟ್ಟು ಈ ಕೆಲಸ ನೀವೇ ಮಾಡಿ. ಆದರೆ ಮೈಸೂರಿನಲ್ಲಿ ಮೈಸೂರು ಬೆಂಗಳೂರು ಹೈವೇ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಕಸಾಧ್ಯಕ್ಷದಿರ್ಬೋದು, ಪ್ರತಿಯೊಂದು ಕೆಲಸ ನನಗೆ ಮಾಡೋಕ್ಕೆ ಬರ್ತದೆ. ಇವತ್ತು ಬಂದಿರೋದು ನಿಮ್ಮ ಅಪ್ಪನೂ ಅವರ ರಾಜಕೀಯ ಜೀವನದಲ್ಲಿ 4 ಸರಿ ಸೋತಿದ್ದಾರೆ. ಸೋತು ಮನೆಯಲ್ಲಿ ಕೂತಿದ್ರು, ಕೆಲಸದಲ್ಲೇ ಕೂತಿದ್ರು ಅಂತ ನೀವು ಹೇಳ್ತೀರಾ ನಿಮ್ಮ ಅಪ್ಪನ ಬಗ್ಗೆ? ಅಸೆಂಬ್ಲಿಯಲ್ಲಿ ಕಂಟೆಸ್ಟ್ ಮಾಡಿರೋ ಬರ್ತೀನಿ ಅಸೆಂಬ್ಲಿಗೆ, ನಾನು ನೆಕ್ಸ್ಟು ಮೈಸೂರಿಂದಲೇ ಬರ್ತೀನಿ. ಅವತ್ತು ನೀವೆಲ್ಲಿರ್ತೀರಿ ಹೇಳಿ? ನಿಮ್ಮ ಥರ ಹಿಂಬಾಗಿಲಿಂದ ಬರೋವಂಥ ಅಗತ್ಯ ಇಲ್ಲ. ಅವ್ರದ್ದು ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಯತೀಂದ್ರ ಲೆಟ್ರ್ ಬೇಕು. ಯಾವ ಕೆಪಾಸಿಟಿ ಮೇಲೆ ಕೊಡ್ತೀರಿ? ನೀವೊಬ್ಬ ವಿಧಾನ ಪರಿಷತ್ತು ಹಿಂಬಾಗಿಲಿಂದ ಒಳಗಡೆ ಬಂದಿರುವಂಥ ಒಬ್ಬ ಶಾಸಕ ಅಷ್ಟೇ. ಅದು ನಿಮ್ಮ ಅಪ್ಪನ ಕೃಪೆಯಲ್ಲಿ. ನಿಮ್ಮ ಹೆಸರು ಮುಂದೆ ಸಿದ್ದರಾಮಯ್ಯ ಅಂತ ತೆಗೆದಾಕ್ಬಿಡಿ. ನಿಮ್ಮನ್ನು ಊರಿನಲ್ಲಿ ಯಂಕಣ್ಣ ಶೀನಣ್ಣನು ಗುರುತಿಸಲ್ಲ. ನಿಮಗೆ ಅಸ್ತಿತ್ವನೇ ಇಲ್ಲ ರೀ. ನಿಮ್ಮ ಅಪ್ಪನ ಸರ್ನೇಮ್ ಇಲ್ಲ ಅಂದರೆ ನೀವು ವಿಧಾನ ಪರಿಷತ್ತಿಗೆ ಹೋಗ್ತಾಯಿದ್ದೀರಾ, ನೀವು ಶಾಸಕರಾಗ್ತಿದ್ದೀರಾ. ಈ ಲೆಟರ್ನ ನೀವು ಎಲ್ಲರಿಗೂ ಟ್ರಾನ್ಸ್ಫರ್ ಲೆಟರ್ನ ಕೊಡ್ತಾಯಿದ್ದೀರಾ. ನಿಮ್ಮ ಅಪ್ಪನ ಹೆಸರಿಟ್ಕೊಂಡು ಅಸ್ತಿತ್ವ ಉಳಿಸ್ಕೊಂಡಿರೋರು ನೀವು. ನಿಮ್ಮ ಅಪ್ಪ ಓಡಾಡ್ತಾರಲ್ಲ, ಬರ್ತಾರಲ್ಲ, 0 ಟ್ರಾಫಿಕ್ ತೊಗೊಂಬಂದು ರಸ್ತೆ ಮಾಡಿಸಿರೋ ಪ್ರತಾಪ್ ಸಿಂಹ. ಇವತ್ತು ಮೈಸೂರು ರಿಂಗ್ ರೋಡ್ ನ್ಯಾಷನಲ್ ಲೆವೆಲ್ ಮಾಡ್ಕೊಂಡಿರೋ ಪ್ರತಾಪ್ ಸಿಂಹ. ಇವತ್ತು ಇಷ್ಟು ಕಾಮಗಾರಿ ನಡೀತಾ ಇರೋದು ಪ್ರತಾಪ್ ಸಿಂಹ ಮಾಡಿಸಿರೋದು. ನಿಮ್ಮಪ್ಪ ಏನು ಮಾಡಿಸಿದ್ರು ಹೇಳಿ ನೋಡೋಣ. ಸುಮ್ಮನೆ ಕೂತ್ಕೊಂಡು ಇಲ್ಲಿ ತಮಟೆ ಬಾರಿಸ್ಬೇಡಿ. ಈ ಥರ ನೀವು ಬೇರೆಯವ್ರ ಬಗ್ಗೆ ಹಗುರವಾಗಿ, ಅವಹೇಳನಕಾರಿಯಾಗಿ, ತುಚ್ಛವಾಗಿ ಮಾತಾಡುವಂಥದ್ದನ್ನು ದಯವಿಟ್ಟು ಬಿಡಿ. ಅಂದರೆ ಯತೀಂದ್ರ ಅವರ ಕೆಲಸ ಅಂತಂದರೆ ಟ್ರಾನ್ಸ್ಫರ್ ಲೆಟ್ರ್ ತೊಗೊಂಡ್ಬಿಟ್ಟು ಅಪ್ಪ ನಾನು ಕಳಿಸಿರೋ ಲೆಟ್ರನ್ನ ಕ್ಲಿಯರ್ ಮಾಡಪ್ಪ ಅನ್ನೋದು ಕೆಲಸನಾ? ಅಪ್ಪ ಇದರಲ್ಲಿ ನಾನು ಇಷ್ಟು ತಗೊಂಡಿದ್ದೀನಿ, ಇದರಲ್ಲಿ ಜಾಸ್ತಿ ಬರ್ತಾ ಇದೆ, ಈ ಒಂದು ಲಿಸ್ಟನ್ನ ಕ್ಲಿಯರ್ ಮಾಡು ಅಂತೇಳಿ ಕಮಾಯಿ ಮಾಡೋದು ಕೆಲಸನಾ? ನಿಮ್ಮಪ್ಪ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನೀವು MBBS ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮ್ಯಾಟ್ರಿಕ್ಸ್ ಲ್ಯಾಬ್ ಅಂತ, ಮ್ಯಾಟ್ರಿಕ್ಸ್ ಇಮೇಜಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಮಾಡ್ಕೊಂಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಲ್ಯಾಬ್ ಸೆಟಪ್ ಮಾಡ್ಕೊಳ್ಳೋದು, ಅಪ್ಪನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಪ್ರೊಫೆಷನ್ ಅಂದ್ಬಿಟ್ಟು ಲ್ಯಾಬ್ ಸೆಟಪ್ ಮಾಡೋದು ಇದೆಯಲ್ಲ, ಇದು ಕೆಲಸನಾ? ಈ ಕೆಲಸ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಸರ್. ಈ ಕೆಲಸ ನನಗೆ ಬರೋಲ್ಲ ಸರ್. ದಯವಿಟ್ಟು ಈ ಕೆಲಸ ನೀವೇ ಮಾಡಿ. ಆದರೆ ಮೈಸೂರಿನಲ್ಲಿ ಮೈಸೂರು ಬೆಂಗಳೂರು ಹೈವೇ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಕಸಾಧ್ಯಕ್ಷದಿರ್ಬೋದು, ಪ್ರತಿಯೊಂದು ಕೆಲಸ ನನಗೆ ಮಾಡೋಕ್ಕೆ ಬರ್ತದೆ. ಇವತ್ತು ಬಂದಿರೋದು ನಿಮ್ಮ ಅಪ್ಪನೂ ಅವರ ರಾಜಕೀಯ ಜೀವನದಲ್ಲಿ 4 ಸರಿ ಸೋತಿದ್ದಾರೆ. ಸೋತು ಮನೆಯಲ್ಲಿ ಕೂತಿದ್ರು, ಕೆಲಸದಲ್ಲೇ ಕೂತಿದ್ರು ಅಂತ ನೀವು ಹೇಳ್ತೀರಾ ನಿಮ್ಮ ಅಪ್ಪನ ಬಗ್ಗೆ? ಅಸೆಂಬ್ಲಿಯಲ್ಲಿ ಕಂಟೆಸ್ಟ್ ಮಾಡಿರೋ ಬರ್ತೀನಿ ಅಸೆಂಬ್ಲಿ